ಜಗತ್ತಿನ ಏಕೈಕ ಲಕ್ಷ್ಮೀ ಕುಬೇರ ದೇವಾಲಯ. ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ನಿಜ. ಬಹುಶಃ ಭಾರತದ ಯಾವ ಸ್ಥಳದಲ್ಲಿಯೂ ನೀವು ಈ ರೀತಿಯ ವಿಶೇಷವಾದ ದೇವಾಲಯ ನೋಡಿರಲಿಕ್ಕಿಲ್ಲ. ಐಶ್ವರ್ಯ ಸಂಪತ್ತುಗಳಿಗೆ ಅಧಿದೇವತೆಯಾದ ಲಕ್ಷ್ಮಿ ಹಾಗೂ ಅತ್ಯಂತ ಶ್ರೀಮಂತ ದೇವನೆಂಬ ಹೆಗ್ಗಳಿಕೆ ಹೊತ್ತ ಕುಬೇರನಿಗೆ ಮುಡಿಪಾದ ದೇವಾಲಯ ಇದು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾದ ದೇವಾಲಯ ಲಕ್ಷ್ಮೀ ಕುಬೇರ ದೇವಾಲಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಈ ದೇವಾಲಯಕ್ಕೆ ಭೇಟಿ ನೀಡಿ ಲಕ್ಷ್ಮಿ ಹಾಗೂ ಕುಬೇರನನ್ನು ಭಕ್ತಿಯಿಂದ ಪೂಜಿಸಿದರೆ ಕಳೆದುಕೊಂಡಿರುವ ಅಥವಾ ಕೈ ಬಿಟ್ಟಿರುವ ಸಂಪತ್ತು ಮತ್ತೆ ಮರಳಿ ಲಭಿಸುತ್ತದೆಂದು ನಂಬಲಾಗಿದೆ. ಅಲ್ಲದೆ ತಿರುಪತಿ ತಿರುಮಲ ಯಾತ್ರೆಗೆ ತೆರಳುವ ಸಂದರ್ಭದಲ್ಲೂ ಮೊದಲು ಈ ದೇವಾಲಯಕ್ಕೆ ಭೇಟಿ ನೀಡಿ ನಂತರ ತೆರಳಿದರೆ ನಿಮಗಾಗುವ ಲಾಭ ದುಪ್ಪಟ್ಟು ಎಂಬ ನಂಬಿಕೆಯೂ ಇದೆ. ಮೊದಮೊದಲು ವೇದಗಳ ಕಾಲದಲ್ಲಿ ಕುಬೇರನನ್ನು ದುಷ್ಟಶಕ್ತಿಗಳ ರಾಜನೆಂದು, 3 ಕಾಲುಗಳುಳ್ಳ ದಪ್ಪ ಹೊಟ್ಟೆಯ ಕುಬ್ಜನೆಂದು ವಿವರಿಸಲಾಗಿದ್ದರೂ ನಂತರ ಪುರಾಣಗಳ ಕಾಲದಲ್ಲಿ ದೇವತೆಗಳ ಸ್ಥಾನಮಾನ ಕುಬೇರನಿಗೆ ಲಭಿಸುತ್ತೆ ಎಂದು ತಿಳಿದುಬರುತ್ತದೆ. ಸಾಕಷ್ಟು ವಜ್ರ ವೈಡೂರ್ಯಗಳಿರುವ ಆಭರಣಗಳಿಂದ ಭೂಷಿತನಾದ, ಹಣದ ಗಂಟು ಹಿಡಿದಿರುವ ಮನುಷ್ಯನನ್ನೇ ವಾಹನವನ್ನಾಗಿ ಮಾಡಿಕೊಂಡು ವಿಹರಿಸುವ ಶ್ರೀಮಂತ ದೇವತೆ ಈ ಕುಬೇರ ಎಂದು ಬಣ್ಣಿಸಲಾಗಿದೆ. ಹಿಂದೆ ಸಾಕಷ್ಟು ವೈಭವಯುತವಾಗಿದ್ದ, ಸ್ವರ್ಣದಿಂದ ಶೋಭಿತನಾಗಿದ್ದ, ಅತ್ಯದ್ಭುತ ರಾಜ್ಯವಾಗಿದ್ದ ಲಂಕೆಗೆ ರಾಜನಾಗಿದ್ದ ಈ ಕುಬೇರ, ಆದರೆ ಆತನ ಮಲ ಸಹೋದರನಾದ ರಾವಣನಿಂದ ಕುಬೇರ ಲಂಕಾದಿಂದ ಹೊರದಬ್ಬಲ್ಪಟ್ಟ. ಮುಂದೆ ಆತ ಶಿವನನ್ನ ಕುರಿತು ತಪಸ್ಸು ಮಾಡಿ ಶಿವ ಪಾರ್ವತಿಯ ಸಾಕ್ಷಾತ್ಕಾರ ಪಡಿತಾನೆ. ಹೀಗೆ ಅವನು ಲೋಕದ ಜೀವಿಗಳ ಪರಿಪಾಲಕನಾಗಿ ನೇಮಿಸಲ್ಪಟ್ಟ. ಬಹುತೇಕರಿಗೆ ತಿಳಿದಿರುವಂತೆ ಕುಬೇರನು ಶ್ರೀಮಂತನೇನೋ ನಿಜ, ಆದರೆ ಸಕಲ ಸಂಪತ್ತುಗಳಿಗೆ ಆತ ಅಧಿದೇವನಲ್ಲ, ಬದಲು ಕೇವಲ ಸಕಲ ಸಂಪತ್ತುಗಳ ಮೇಲ್ವಿಚಾರಕ. ಮೂಲತಃ ಸಕಲ ಸಂಪತ್ತುಗಳ ಅಧಿದೇವತೆ ಮಹಾಲಕ್ಷ್ಮಿ. ಒಂದು ರೀತಿಯಲ್ಲಿ ಕುಬೇರನು ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕನಿದ್ದಂತೆ. ಈ ಒಂದು ರೀತಿಯಲ್ಲೇ ಈ ದೇವಾಲಯ ಕೂಡ ಕಂಡುಬರುತ್ತದೆ. ದೇವಾಲಯದ ವಿಶೇಷತೆ ಏನೆಂದರೆ, ಲಕ್ಷ್ಮೀ ದೇವಿಯ ಜೊತೆಗೆ ಕುಬೇರನೂ ಸಹ ಕಳಶ ಹಿಡಿದು ಮುಖ್ಯ ದೇವನಾಗಿ ಪೂಜಿಸಲ್ಪಡ್ತಾನೆ ಇಲ್ಲಿ. ಅಲ್ಲದೆ ಸ್ನೇಹಿತರೆ, ಈ ದೇವಾಲಯದಲ್ಲಿ ಶಿವ, ಸುಬ್ರಹ್ಮಣ್ಯ, ಗಣೇಶ ಹಾಗೂ ಆಂಜನೇಯ ಮುಂತಾದವರಿಗೆ ಮುಡಿಪಾದ ಸನ್ನಿಧಿಗಳನ್ನು ಕೂಡ ನಾವು ಕಾಣಬಹುದು. ಇಲ್ಲಿ ವಿಶೇಷವಾಗಿ ಕುಬೇರನಿಗೆ ಧನ್ಯವಾದ ಹೇಳುವ ತಿರುಮಂಜನಂ ಆಚರಣೆಯನ್ನು ಭಕ್ತಾದಿಗಳು ಮಾಡ್ತಾರೆ ಹಾಗೂ ಕುಬೇರನಿಗೆ ವಸ್ತ್ರಗಳನ್ನು ಈ ಸಮಯದಲ್ಲಿ ಅರ್ಪಿಸ್ತಾರೆ. ಚೆನ್ನೈನ ರತ್ನಮಂಗಲಂನ ವಂಡಲೂರಿನಲ್ಲಿರುವ ಈ ದೇವಾಲಯ ಪ್ರತಿದಿನ ಬೆಳಗ್ಗೆ 5:30ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಹಾಗೂ ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ವಾರದ ಎಲ್ಲ ದಿನಗಳಲ್ಲೂ ತೆರೆದಿರುತ್ತದೆ. ದೇವಾಲಯದ ವಿಶೇಷತೆ ಏನೆಂದರೆ, ಮಹಾಲಕ್ಷ್ಮೀ ದೇವಿಯ ಜೊತೆಗೆ ಕುಬೇರನೂ ಸಹ ಕಳಶವನ್ನು ಹಿಡಿದು ಮುಖ್ಯದೇವನಾಗಿ ಪೂಜಿಸಲ್ಪಡೋದು. ಅಲ್ಲದೆ ಈ ದೇವಾಲಯದಲ್ಲಿ ಇತರ ದೇವತೆಗಳಿಗೂ ಕೂಡ ಮನ್ನಣೆಯನ್ನು ನೀಡಲಾಗಿದೆ. ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದೆಲ್ಲ ನಿಜ. ಜಗತ್ತಿನ ಏಕೈಕ ಲಕ್ಷ್ಮೀ ಕುಬೇರ ದೇವಾಲಯ ಇದು ಎಂದು ಹೆಸರುವಾಸಿಯಾಗಿದೆ. ಯಾರಿಗೆಲ್ಲ ಧನ ಧಾನ್ಯ ಸಂಪತ್ತಿನ ಕೊರತೆ ಎದುರಾಗಿದೆಯೋ ಅವರೆಲ್ಲ ಶೀಘ್ರದಲ್ಲಿ ಸಮಯವನ್ನು ಮಾಡಿಕೊಂಡು ಈ ದೇವಾಲಯಕ್ಕೆ ಒಮ್ಮೆ ಭೇಟಿ ಕೊಟ್ಟು ನೋಡಿ. ಎಲ್ಲರಿಗೂ ಲಕ್ಷ್ಮೀ ಕುಬೇರನ ಅನುಗ್ರಹವಾಗಲಿ ಎಂದು ಕೇಳ್ಕೊಳ್ತಾ ಈ ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಒತ್ತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಓಂ ಲಕ್ಷ್ಮೀ ಕುಬೇರಾಯ ನಮಃ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.